ಅವಶ್ಯಕತೆ ಇದೆ. ಬಹಳಷ್ಟು ಜನರು ನಮ್ಮ ರಾಷ್ಟ್ರದಲ್ಲಿ ಬುದ್ಧಿಜೀವಿಗಳೆಲ್ಲರೂ ಕೂಡ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಲೋಕ ಚಿಂತನೆಕಾರರು ಹೌದು, ಸಮಾಜದ ಅಭ್ಯುದಯಕ್ಕೆ ಪಾತ್ರರಾಗ್ತಾರೆ. ಆದರೆ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು 4ನೇ ಭಾಗದಲ್ಲಿ ಒಂದು ಅನುಚ್ಛೇದವನ್ನು ಹೇಳಿದ್ದಾರೆ. ಅನುಚ್ಛೇದ 38, ಸ್ಟೇಟ್ ಶಲ್ ಸ್ಟ್ರೈವ್ ಹಾರ್ಡ್ ಟು ಚೇಂಜ್ ದಿ ಸೊಸೈಟಲ್ ಆರ್ಡರ್. ಅದಕ್ಕೆ ಕೃಷ್ಣಯ್ಯನವರು ಒಂದು ಮಾತು ಹೇಳ್ತಾರೆ, ಸಮಾಜದ ಬದಲಾವಣೆ ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ ಅಲ್ಲ, ಪೊಲೀಸ್ನವ್ರು ಬಂದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಲ್ಲ. ಲಾ ಅಂಡ್ ಆರ್ಡರ್ ಇಸ್ ಒನ್ ಪಾರ್ಟ್ ಆಫ್ ಸಿವಿಲ್ ಸೊಸೈಟಿ, ಅದೊಂದು ಆಸ್ಪೆಕ್ಟ್. ಅಂದರೆ ಸಮಾಜದ ಬದಲಾವಣೆಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಈ ಮಂಕುತಿಮ್ಮನ ಕಗ್ಗ ಎಷ್ಟು ದೂರದೃಷ್ಟಿಯಿಂದ ಅವರು ಅವನ್ನೆಲ್ಲ ಬರೆದಿದ್ದಾರೆ ಅಂತ ಹೇಳಿದ್ರೆ, ಅದನ್ನೆಲ್ಲ ಓದಿಸಿ ನಮ್ಮ ಮಕ್ಕಳಿಗೆ ಪಾಠಶಾಲೆಯಲ್ಲಿ ಇಂಗ್ಲಿಷ್ ಪುಸ್ ಇಂಗ್ಲಿಷ್ ಅಲ್ಲ, ಅದು ನೀವು ಪದವಿಗಳನ್ನು ಪಡೆಯುವುದಕ್ಕೆ ಮತ್ತು ಉದ್ಯೋಗವನ್ನು ಅಮೆರಿಕದಲ್ಲೂ ಲಂಡನ್ನಲ್ಲಿ ಅಂತ ನಮ್ಮ ತಂದೆ ತಾಯಿಯಂದರಿಗೆಲ್ಲ ಬಂದುಬಿಟ್ಟಿದೆ. ಇವಾಗ ವ್ಯಾಮೋಹ ಬಂದುಬಿಟ್ಟಿದೆ. ಅದೆಲ್ಲ ಅಮೆರಿಕ, ಲಂಡನ್, ಯುರೋಪ್ಗೆಲ್ಲ ಹೋಗುವ ಅವಶ್ಯಕತೆ ನಮಗಿಲ್ಲ. ನಮ್ಮ ದೇಶದಲ್ಲೇ ಬಹಳಷ್ಟು ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಜವಾಬ್ದಾರಿ ಇದೆ ನಮಗೆ. ಆ ನಿಟ್ಟಿನಲ್ಲಿ ಇಂತಹ ಒಂದು ದಿಗ್ಗಜರು ಡಿ ವಿ ಗುಂಡಪ್ಪನವರು ಕುರಿತು ಮಾತನಾಡ್ತಕ್ಕಂಥದ್ದು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅದರಲ್ಲಿ ಸಾಹಿತ್ಯ ಮುತ್ಸದ್ದಿ ದಿಗ್ಗಜರು, ಒಳ್ಳೆಯ ಅದ್ಭುತವಾದ ಭಾಷಣ ಮಾಡ್ತಕ್ಕಂತಹ ನಮ್ಮ ಡಾಕ್ಟರ್ ರಾಜ ಖರ್ಗೆ ಅವ್ರನ್ನ ಕರೆದದ್ದು ಬಹಳ ಪ್ರಸ್ತುತವಾಗಿದೆ ಈ ಇವತ್ತಿನ ಪ್ರಾತಃ ಕಾಲದ ಸಮಾರಂಭದಲ್ಲಿ. ಬಂಧುಗಳೇ, ವೇದಿಕೆ ಮೇಲೆ ವೆಂಕಟೇಶ್ ಅವರು ಏನೇ ಕೆಲಸ ಮಾಡಿದ್ರು ಜನಸ್ತಮೂಹ ಇಲ್ಲದೆ ಇರ್ಬೋದು. ನೀವಿಲ್ಲಿ ಸಭಿಕರು ಒಬ್ಬೊಬ್ಬರು ಕೂಡ 1,00,000 ಜನರಿಗೆ ಸಮಾನ ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಿವೃತ್ತ ನ್ಯಾಯಮೂರ್ತಿ ನನ್ನ ಸಹೋದರಿ ಇಲ್ಲಿ ಬಂದಿದ್ದಾರೆ, ಬಹಳಷ್ಟು ಕೆಲಸ ಮಾಡಿದ್ದಾರೆ. ಜಿಲ್ಲಾ ನ್ಯಾಯಾಧೀಶರಾಗಿ ಉಚ್ಚ ನ್ಯಾಯಾಲಯದಲ್ಲಿ, ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ನಲ್ಲಿ, ಲ್ಯಾಂಡ್ ಗ್ರಾಫ್ನಲ್ಲಿ ನೀವು ಬಂದಿದ್ದೀರಿ. ನಮ್ಮ ಸಹೋದರ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಬಹಳ ಜನ ಬಂದಿದ್ದಾರೆ. ಅವರ ಅನುಭವ ಬಹಳ ಅಖಂಡವಾದ ಅನುಭವ. ಅವ್ರ ಮುಂದೆ ನಾವು ಲಾಯರಾಗಿ ವಾದ ವಿವಾದಗಳನ್ನು ಮಂಡಿಸಿದ್ದೀವಿ. ಅವರಿಗೆ ಅನುಭವ ಎಷ್ಟು ಸಾವಿರ ಕಟ್ಟಲೆಗಳ ನ್ಯಾಯ ವಿತರಣೆ ಮಾಡುವಾಗ ಅವರಿಗೆ ಅವರದೇ ಆದ ಒಂದು